ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆಯ ಮಗ ಆಶಾ ಕಾರ್ಯಕರ್ತಿ ಗೌರವ ಸ್ಮರಣೆ ಮಾಡುವ ನಮಸ್ಕಾರಗಳು. ನಮಸ್ಕಾರ, ಶುಭೋದಯ. ಇವಾಗ ಎದ್ದಿದ್ದೀನಿ. ಸ್ವಲ್ಪ ಆರಾಮಿರಲಿಲ್ಲ, ತಲೆಗೆ ಪಟ್ಟು ಬಿದ್ದಿದೆ. ಸ್ವಲ್ಪ ಓಕೆ, ಕಡಿಮೆ ಆಗಿದೆ. ಈಗಿರೋದು ಮನೇಲಿ ಒಬ್ಬಳೇ ತಿಳಿದೀನಿ. ಇವಾಗೆಲ್ಲ ಕೆಲಸ ಮಾಡಬೇಕು, ಟೀ ಮಾಡ್ಕೊಂಡು ಕೊಡಬೇಕು. ಟೈಮ್ ಬೇರೆ 10:30 ಆಗಿದೆ. ನಿನ್ನೆ ನೈಟ್ ಎಲ್ಲ ಸ್ವಲ್ಪ ಹುಷಾರಾಗಿರಲಿಲ್ಲ, ಹಾಗಾಗಿ ಮಲಗಿದ್ದೆ. ಇವಾಗ ಎದ್ದಿದ್ದೀನಿ. ಟೀ ಮಾಡ್ಕೊಂಡು ಕೊಡಬೇಕು, ಬ್ರಷ್ ಮಾಡಬೇಕು, ಬಟ್ಟೆ ಬೇಕಲ್ಲ, ಆಹಾರ ಮಾಡ್ಕೋಬೇಕು ಅಂತೇಳಿ ನಮ್ಮ ಲೈಲಾನು ಮಲಗಿಬಿಟ್ಟಿದ್ದಾಳೆ. ನಾನು ಮಲಗಿನ ಅಂತೇಳಿಬಿಟ್ಟು ಅಪ್ಪ ಲೈಲಾನ ಮಕ್ಕಳು ತುಂಬ ಕುಟುಂಬದಲ್ಲಿ ಇರಬೇಕಲ್ವಾ. ಸಿಂಗಲ್ ಆಗಿದ್ರೆ ಇದೇ ಪ್ರಾಬ್ಲಮ್. ಸಿಂಗಲ್ ಅನ್ನೋಕ್ಕಿಲ್ಲ, ಮಕ್ಕಳೆಲ್ಲ ಹಾಸ್ಟೆಲ್ದಲ್ಲಿದ್ದಾರೆ. ಹಸ್ಬೆಂಡ್ 6 ಗಂಟೆಗೆ ಹೋದರು. ಅದೇ ತುಂಬ ಕುಟುಂಬದಲ್ಲಿದ್ದರೆ ಇವಾಗೆಲ್ಲ ಎದ್ದು ನಾವೇ ಮಾಡ್ಕೋಬೇಕು. ಅದೇ ತುಂಬ ಕುಟುಂಬದಲ್ಲಿದ್ದರೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾವ್ರೆ ಮನೆಯಲ್ಲಿ. ನಾನು 10:30 ಆಯಿತು ಮಲಗಿದ್ದೀನಿ, ಯಾರೂ ಎಬ್ಸೋರಿಲ್ಲ. 10:30 ಆದ್ರೂ ಎಬ್ಸೋರಿಲ್ಲ. ಅದೇ ಒಂದು ತುಂಬ ಕುಟುಂಬದಲ್ಲಿದ್ದರೆ ಎದ್ದೇಳು, ಯಾಕೆ ಮಲಗಿದೀಯಾ, ಇಷ್ಟೊತ್ತು ಯಾಕೆ ಮಲಗಿದೀಯಾ, ಎದ್ದೇಳು, ಸ್ನಾನ ಮಾಡು, ಚಾಪಾ ಕುಡಿ, ಎದ್ದೇಳು, ಊಟ ಪಾಠ ಮಾಡು, ಗುಳಿಗೆ ಪಳಿಗೆ ನುಂಗಂತ ಈ ಥರ ಎಲ್ಲ ಫ್ಯಾಮಿಲಿ ಹೇಳ್ತಾವ್ರೆ ಅಲ್ವಾ. ಫ್ಯಾಮಿಲಿ ಜೊತೆ ಇರಬೇಕು. ಬಟ್ ಏನು ಮಾಡೋಕ್ಕೆ ಅನಿವಾರ್ಯ. ಈಗ ಅನಿವಾರ್ಯ ಇರಬೇಕಾಗತ್ತಾ, ಸಮಯ ಸಂದರ್ಭ. ಕೆಲವು ಜನ ಬೇಕಂತೂ ಇರ್ತಾರೆ, ಕೆಲವು ಜನ ಅನಿವಾರ್ಯ, ಹಾಗಾಗಿ ಬೇರೆ ಇರ್ತಾರೆ. ಇವಾಗ ನಾವು ಮಕ್ಕಳ ಅಭ್ಯಾಸಕ್ಕೋಸ್ಕರ ಬೇರೆ ಇರೋದು. ಪಾತ್ರೆ ತೊಳ್ಬೇಕು. ಇವಾಗ ರಾತ್ರಿ ತೊಳೆದು ಮಲಗ್ತಿದ್ದೆ, ಬಟ್ ಹುಷಾರಿಲ್ಲದಕ್ಕೆ ಪಾತ್ರೆ ತೊಳೆದಿಲ್ಲ. ಬಾ, ಪಾತ್ರೆ ತೊಳೆಯೋಕೆ ಕುಂತ್ರೆ ಸಾಕು, ಇವು ಪಾಪಗಳು ಬಂದುಬಿಡ್ತವೆ ನನ್ನ ಹತ್ರ ಪಾತ್ರೆ ತೊಳೆಯೋಕ್ಕೆ. ಡಾಲಿ ಅಲ್ಲಿ ಮಲಗಿದ್ದಾಳೆ ಟ್ಯಾಗಿ. ಈಗ ಓಡಿ ಬರ್ತಾಳೆ, ಸೌಂಡ್ ಆದ್ರೆ ಸಾಕು ಓಡಿ ಬರ್ತಾಳೆ. ಬಾ ಅಮ್ಮ, ಬಾ ಟ್ಯಾಗಿ. ನೋಡಿ ಡಾಲಿ ಪಾತ್ರೆ ತೊಳೆಯೋಕೆ ಕುಂತ್ರೆ, ಬಟ್ಟೆ ತೊಳೆಯೋಕೆ ಕೂತ್ರೆ ಆಯ್ತು, ಹಿಂದಿಂದ ಓಡಿ ಬಂದುಬಿಡ್ತಾವ್ರೆ. ಬಾಯ್.